ವಾರ್ತೆಗಳ ವಿವರ. 40 ವರ್ಷ ಆದ್ರೂ ಕೂಡ ತನಗೆ ಮದುವೆ ಮಾಡಿಸ್ಲಿಲ್ಲ ಅಂತ ಹೇಳಿ ತಾಯಿಯೊಟ್ಟಿಗೆ ಜಗಳ ತೆಗೆದ ಮಗ ತಾಯಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಅಮಾನುಷ್ಯವಾದಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಈ ಘಟನೆ ನಡೆದಿರ್ತಕ್ಕಂಥದ್ದು ಶ್ರವಣಬೆಳಗೊಳದಲ್ಲಿ ಘಟನೆ ಸಂಭವಿಸಿಬಿಟ್ಟಿದೆ. ಗ್ರಾಮದ ಗಂಗಮ್ಮ 65 ವರ್ಷ ಕೊಲೆಯಾದ ನತದೃಷ್ಟ ತಾಯಿ 40 ವರ್ಷದ ಉಮಾಶಂಕರ್ ಎಂಬಾತನೇ ಹೆತ್ತ ತಾಯಿಯ ಜೀವವನ್ನ ತೆಗೆದಿರ್ತಕ್ಕಂಥದ್ದು. ಅವನಿಗೆ 40 ವರ್ಷ ವಯಸ್ಸಾಗಿತ್ತಂತೆ, ಮದುವೆ ಆಗಿರ್ಲಿಲ್ವಂತೆ. ಹಿಂಗಾಗಿ ಪದೇ ಪದೇ ನನಗೆ ಮದುವೆ ಮಾಡೋ ವಯಸ್ಸಾಯ್ತು ಅಂತ ಕೇಳ್ತಾ ಇದ್ರಂತೆ. ಆದ್ರೆ ಕುಂಭಮೇಳಕ್ಕೆ ತೆರಳಿ ವಾಪಸ್ ಆಗಬೇಕಾದ್ರೆ ಯಾವ್ದೋ ಒಂದು ಅಪಘಾತ ಸಂಭವಿಸಿ ತಲೆಗೆ ಏಟು ಬಿದ್ದುಬಿಟ್ಟಿತ್ತಂತೆ. ಆಗಾಗ ಬುದ್ಧಿಭ್ರಮಣೆ ಆದರಂತ ಹಂಗೆ ಆಡ್ತಾ ಇದ್ದನಂತೆ. ಹಿಂಗಾಗಿ ಮದುವೆ ಕೂಡ ಆಗಿರ್ಲಿಲ್ವಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 26ನೇ ತಾರೀಕು ಜಗಳ ಆಗಿದೆ. ಜಗಳ ಆಡಿ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿ ಏಟಾಗಿ ಅವ್ರ ಕೆಳಗಡೆ ಬಿದ್ದಾಗ ತಾಯಿ ಮೇಲೆ ಕಲ್ಲು ಬೇರೆ ಎತ್ತಾಕಿದ್ದಾನೆ. ಹಂಗ ಕೂಡಲೇ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಂತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 30ನೇ ತಾರೀಕು ಮಧ್ಯರಾತ್ರಿ ಗಂಗಮ್ಮ ಕೊನೆ ಹೆಸರೆಳೆದಿದ್ದಾರೆ. ಇನ್ನೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ.